ಸಿದ್ದರಾಮಯ್ಯವರು ಈಗ ದಾಖಲೆ ರಾಮಯ್ಯ ಅಂತ ಹೇಳಿ ಕರೆಸಿಕೊಳ್ತಿದ್ದಾರೆ. ಬಜೆಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಖ್ಯಾತಿ ಸಿದ್ದರಾಮಯ್ಯವರಿಗೆ ಸಲ್ಲಿಸುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ನಿನ್ನೆಗೆ ಅದು ರೆಕಾರ್ಡ್ ಆಗಿತ್ತು, ಇವತ್ತು ರೆಕಾರ್ಡ್ ಬ್ರೇಕ್ ಆಗಿದೆ. ಈಗ ಒಂದೊಂದು ದಿನವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ ಖ್ಯಾತಿ ಸಿದ್ದರಾಮಯ್ಯರು. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಬರ್ತಾ ಫೋನ್ ಕಾಲ್ ಹಾಗಾದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಕರೆಗಾಗಿ ಇಬ್ಬರೂ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಸಂಪುಟ ಸರ್ಜರಿ ವಿಚಾರವಾಗಿ ಮಾತನಾಡಲು ಸಿದ್ದರಾಮಯ್ಯವರು ಫುಲ್ ಉತ್ಸುಕದಲ್ಲಿದ್ದಾರೆ. ಸಮಯ ಕೊಟ್ಟರೆ ಜನವರಿ 13ಕ್ಕೆ ಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾರೆ. ಮಾಜಿ ಸಿಎಂ ದೇವರಾಜ್ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯವರು ಫುಲ್ ಜೋಶಲ್ಲಿದ್ದಾರೆ. ಈಗ ಅವರು ರೆಕಾರ್ಡ್ ರಾಮಯ್ಯ ಆಗಿದ್ದಾರೆ. ಅನ್ನ ರಾಮಯ್ಯ ಆಯಿತು, ಗ್ಯಾರಂಟಿ ರಾಮಯ್ಯ ಆಯಿತು, ಭಾಗ್ಯ ರಾಮಯ್ಯ ಆಯಿತು, ಈಗ ರೆಕಾರ್ಡ್ ರಾಮಯ್ಯ. ಹಾಗಾದ್ರೆ ಈಗ ಇರುವಂತ ವಿಚಾರ, ಈ ಅಧಿಕಾರ ಹಂಚಿಕೆಯ ಮಾತು ಪಡಸಾಲೆಯಲ್ಲಿ ಪಿಸು ಪಿಸು ಅಂತ ಕೇಳಿಸ್ತಾ ಇದೆ. ಇಬ್ಬರಿಗೂ ಫೋನ್ ಕಾಲ್ ಬರ್ಬೋದು ಅಂತ ಹೇಳಲಾಗ್ತದೆ, ಡಿಸಿಎಂ ಮತ್ತು ಸಿಎಂ ಇಬ್ಬರಿಗೂ ಕೂಡ. ನೋಡಬೇಕು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ. ನೋಡಿ, ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು, ಎಲ್ಲ ರಾಜಕೀಯ ವಿಶ್ಲೇಷಕರನ್ನ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಬದಿಗಿಡ್ತಾರೆ, ಅದಾದ ನಂತರ ಒಂದು ಅಧಿಕಾರ ಹಂಚಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದು, ಚರ್ಚೆಗೆ ಮುನ್ನೆಲೆಗೆ ಬರಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇರುವಂತಹ ವಿಚಾರ, ಅದು ಮುನ್ನೆಲೆಗೆ ಬರುತ್ತಾ ಇಲ್ವಾ ಅನ್ನೋದೇ ನೋಡಬೇಕು. ಹೈಕಮಾಂಡ್ ದಾಖಲೆ ರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸುತ್ತಾ, ಅಥವಾ ಕೇವಲ ಸಂಪುಟಕ್ಕೆ ಒಂದಷ್ಟು ಕತ್ತರಿಯನ್ನ ಹಾಕಿ ಹೊಸಬರನ್ನ ಸೇರಿಸಿಕೊಂಡು ಸಮಾಧಾನ ಪಡಿಸುವಂತ ಕೆಲಸಗಳಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರಂತೂ ಫುಲ್ ಜೋಶಲ್ಲಿದ್ದಾರೆ, ದೆಹಲಿಗೆ ಹೋಗೋದಕ್ಕೆ ಸಿದ್ದರಾಗಿದ್ದಾರೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಸಿದ್ದರಾಮಯ್ಯ ಅವರು ಈಗ ದಾಖಲೆ ರಾಮಯ್ಯ ಅಂತ ಹೇಳಿ ಕರೆಸಿಕೊಳ್ತಿದ್ದಾರೆ. ಬಜೆಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಖ್ಯಾತಿ ಸಿದ್ದರಾಮಯ್ಯವರಿಗೆ ಸಲ್ಲಿಸುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ನಿನ್ನೆಗೆ ಅದು ರೆಕಾರ್ಡ್ ಆಗಿತ್ತು, ಇವತ್ತು ರೆಕಾರ್ಡ್ ಬ್ರೇಕ್ ಆಗಿದೆ. ಈಗ ಒಂದೊಂದು ದಿನವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ ಖ್ಯಾತಿ ಸಿದ್ದರಾಮಯ್ಯರು. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಬರ್ತಾ ಫೋನ್ ಕಾಲ್ ಹಾಗಾದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಕರೆಗಾಗಿ ಇಬ್ಬರೂ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಸಂಪುಟ ಸರ್ಜರಿ ವಿಚಾರವಾಗಿ ಮಾತನಾಡಲು ಸಿದ್ದರಾಮಯ್ಯವರು ಫುಲ್ ಉತ್ಸುಕದಲ್ಲಿದ್ದಾರೆ. ಸಮಯ ಕೊಟ್ಟರೆ ಜನವರಿ 13ಕ್ಕೆ ಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾರೆ. ಮಾಜಿ ಸಿಎಂ ದೇವರಾಜ್ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯವರು ಫುಲ್ ಜೋಶಲ್ಲಿದ್ದಾರೆ. ಈಗ ಅವರು ರೆಕಾರ್ಡ್ ರಾಮಯ್ಯ ಆಗಿದ್ದಾರೆ. ಅನ್ನ ರಾಮಯ್ಯ ಆಯಿತು, ಗ್ಯಾರಂಟಿ ರಾಮಯ್ಯ ಆಯಿತು, ಭಾಗ್ಯ ರಾಮಯ್ಯ ಆಯಿತು, ಈಗ ರೆಕಾರ್ಡ್ ರಾಮಯ್ಯ. ಹಾಗಾದ್ರೆ ಈಗ ಇರುವಂತ ವಿಚಾರ, ಈ ಅಧಿಕಾರ ಹಂಚಿಕೆಯ ಮಾತು ಪಡಸಾಲೆಯಲ್ಲಿ ಪಿಸು ಪಿಸು ಅಂತ ಕೇಳಿಸ್ತಾ ಇದೆ. ಇಬ್ಬರಿಗೂ ಫೋನ್ ಕಾಲ್ ಬರ್ಬೋದು ಅಂತ ಹೇಳಲಾಗ್ತದೆ, ಡಿಸಿಎಂ ಮತ್ತು ಸಿಎಂ ಇಬ್ಬರಿಗೂ ಕೂಡ. ನೋಡಬೇಕು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ. ನೋಡಿ, ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು, ಎಲ್ಲ ರಾಜಕೀಯ ವಿಶ್ಲೇಷಕರನ್ನ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಬದಿಗಿಡ್ತಾರೆ, ಅದಾದ ನಂತರ ಒಂದು ಅಧಿಕಾರ ಹಂಚಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದು, ಚರ್ಚೆಗೆ ಮುನ್ನೆಲೆಗೆ ಬರಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇರುವಂತಹ ವಿಚಾರ, ಅದು ಮುನ್ನೆಲೆಗೆ ಬರ್ತಾ ಇಲ್ವಾ ಅನ್ನೋದೇ ನೋಡಬೇಕು. ಹೈಕಮಾಂಡ್ ದಾಖಲೆ ರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸುತ್ತಾ, ಅಥವಾ ಕೇವಲ ಸಂಪುಟಕ್ಕೆ ಒಂದಷ್ಟು ಕತ್ತರಿಯನ್ನ ಹಾಕಿ ಹೊಸಬರನ್ನ ಸೇರಿಸಿಕೊಂಡು ಸಮಾಧಾನ ಪಡಿಸುವಂತ ಕೆಲಸಗಳಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರಂತೂ ಫುಲ್ ಜೋಶಲ್ಲಿದ್ದಾರೆ, ದೆಹಲಿಗೆ ಹೋಗೋದಕ್ಕೆ ಸಿದ್ದರಾಗಿದ್ದಾರೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಸಿದ್ದರಾಮಯ್ಯ ಅವರು ಈಗ ದಾಖಲೆ ರಾಮಯ್ಯ ಅಂತ ಹೇಳಿ ಕರೆಸಿಕೊಳ್ತಿದ್ದಾರೆ. ಬಜೆಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಖ್ಯಾತಿ ಸಿದ್ದರಾಮಯ್ಯವರಿಗೆ ಸಲ್ಲಿಸುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ನಿನ್ನೆಗೆ ಅದು ರೆಕಾರ್ಡ್ ಆಗಿತ್ತು, ಇವತ್ತು ರೆಕಾರ್ಡ್ ಬ್ರೇಕ್ ಆಗಿದೆ. ಈಗ ಒಂದೊಂದು ದಿನವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ
ಖ್ಯಾತಿ ಸಿದ್ದರಾಮಯ್ಯ ಹೋಗುತ್ತೆ. ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಬರ್ತಾ ಫೋನ್ ಕಾಲ್ ಹಾಕಿದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಕರೆಗಾಗಿ ಇಬ್ಬರೂ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಸಂಪುಟ ಸರ್ಜರಿ ವಿಚಾರವಾಗಿ ಮಾತನಾಡಲು ಸಿದ್ದರಾಮಯ್ಯ ಅವರು ಫುಲ್ ಉತ್ಸುಕದಲ್ಲಿದ್ದಾರೆ. ಸಮಯ ಕೊಟ್ಟರೆ ಜನವರಿ 13ಕ್ಕೆ ಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾರೆ. ಮಾಜಿ ಸಿಎಂ ದೇವರಾಜ್ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಅವರು ಫುಲ್ ಜೋಶಲ್ಲಿದ್ದಾರೆ. ಈಗ ಅವರು ರೆಕಾರ್ಡ್ ರಾಮಯ್ಯ ಆಗಿದ್ದಾರೆ. ಅನ್ನ ರಾಮಯ್ಯ ಆಯಿತು, ಗ್ಯಾರಂಟಿ ರಾಮಯ್ಯ ಆಯಿತು, ಭಾಗ್ಯ ರಾಮಯ್ಯ ಆಯಿತು, ಈಗ ರೆಕಾರ್ಡ್ ರಾಮಯ್ಯ. ಹಾಗಾದ್ರೆ ಈಗ ಇರುವಂತ ವಿಚಾರ, ಈ ಅಧಿಕಾರ ಹಂಚಿಕೆಯ ಮಾತು ಪಡಸಾಲೆಯಲ್ಲಿ ಪಿಸು ಪಿಸು ಅಂತ ಕೇಳಿಸ್ತಾ ಇದೆ. ಇಬ್ಬರಿಗೂ ಫೋನ್ ಕಾಲ್ ಬರ್ಬೋದು ಅಂತ ಹೇಳಲಾಗ್ತದೆ. ಡಿಸಿಎಂ ಮತ್ತು ಸಿಎಂ ಇಬ್ಬರಿಗೂ ಕೂಡ ನೋಡಬೇಕು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ. ನೋಡಿ, ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು, ಎಲ್ಲ ರಾಜಕೀಯ ವಿಶ್ಲೇಷಕರನ್ನ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಬದಿಗಿಡ್ತಾರೆ, ಅದಾದ ನಂತರ ಒಂದು ಅಧಿಕಾರ ಹಂಚಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದು, ಚರ್ಚೆಗೆ ಮುನ್ನೆಲೆಗೆ ಬರಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇರುವಂತಹ ವಿಚಾರ ಅದು ಮುನ್ನೆಲೆಗೆ ಬರ್ತಾ ಇಲ್ವಾ ಅನ್ನೋದೇ ನೋಡಬೇಕು. ಹೈಕಮಾಂಡ್ ದಾಖಲೆ ರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸುತ್ತಾ, ಅಥವಾ ಕೇವಲ ಸಂಪುಟಕ್ಕೆ ಒಂದಷ್ಟು ಕತ್ತರಿಯನ್ನ ಹಾಕಿ ಹೊಸಬರನ್ನ ಸೇರಿಸಿಕೊಂಡು ಸಮಾಧಾನ ಪಡಿಸುವಂತ ಕೆಲಸಗಳಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರಂತೂ ಫುಲ್ ಜೋಶಲ್ಲಿದ್ದಾರೆ, ದೆಹಲಿಗೆ ಹೋಗೋದಕ್ಕೆ ಸಿದ್ದರಾಗಿದ್ದಾರೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಸಿದ್ದರಾಮಯ್ಯ ಅವರು ಈಗ ದಾಖಲೆ ರಾಮಯ್ಯ ಅಂತೇಳಿ ಕರೆಸಿಕೊಳ್ತಿದ್ದಾರೆ. ಬಜೆಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ನಿನ್ನೆಗೆ ಅದು ರೆಕಾರ್ಡ್ ಆಗಿತ್ತು, ಇವತ್ತು ರೆಕಾರ್ಡ್ ಬ್ರೇಕ್ ಆಗಿದೆ. ಈಗ ಒಂದೊಂದು ದಿನವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ದಿನಗಳು ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ ಖ್ಯಾತಿ ಸಿದ್ದರಾಮಯ್ಯ ಹೋಗುತ್ತೆ. ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಬರ್ತಾ ಫೋನ್ ಕಾಲ್ ಹಾಕಿದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಕರೆಗಾಗಿ ಇಬ್ಬರೂ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಸಂಪುಟ ಸರ್ಜರಿ ವಿಚಾರವಾಗಿ ಮಾತನಾಡಲು ಸಿದ್ದರಾಮಯ್ಯ ಅವರು ಫುಲ್ ಉತ್ಸುಕದಲ್ಲಿದ್ದಾರೆ. ಸಮಯ ಕೊಟ್ಟರೆ ಜನವರಿ 13ಕ್ಕೆ ಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾರೆ. ಮಾಜಿ ಸಿಎಂ ದೇವರಾಜ್ ಅರಸು ದಾಖಲೆ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ ಅವರು ಫುಲ್ ಜೋಶಲ್ಲಿದ್ದಾರೆ. ಈಗ ಅವರು ರೆಕಾರ್ಡ್ ರಾಮಯ್ಯ ಆಗಿದ್ದಾರೆ. ಅನ್ನ ರಾಮಯ್ಯ ಆಯಿತು, ಗ್ಯಾರಂಟಿ ರಾಮಯ್ಯ ಆಯಿತು, ಭಾಗ್ಯ ರಾಮಯ್ಯ ಆಯಿತು, ಈಗ ರೆಕಾರ್ಡ್ ರಾಮಯ್ಯ. ಹಾಗಾದ್ರೆ ಈಗ ಇರುವಂತ ವಿಚಾರ, ಈ ಅಧಿಕಾರ ಹಂಚಿಕೆಯ ಮಾತು ಪಡಸಾಲೆಯಲ್ಲಿ ಪಿಸು ಪಿಸು ಅಂತ ಕೇಳಿಸ್ತಾ ಇದೆ. ಇಬ್ಬರಿಗೂ ಫೋನ್ ಕಾಲ್ ಬರ್ಬೋದು ಅಂತ ಹೇಳಲಾಗ್ತದೆ. ಡಿಸಿಎಂ ಮತ್ತು ಸಿಎಂ ಇಬ್ಬರಿಗೂ ಕೂಡ ನೋಡಬೇಕು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ. ನೋಡಿ, ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು, ಎಲ್ಲ ರಾಜಕೀಯ ವಿಶ್ಲೇಷಕರನ್ನ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಬದಿಗಿಡ್ತಾರೆ, ಅದಾದ ನಂತರ ಒಂದು ಅಧಿಕಾರ ಹಂಚಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದು, ಚರ್ಚೆಗೆ ಮುನ್ನೆಲೆಗೆ ಬರಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇರುವಂತಹ ವಿಚಾರ ಅದು ಮುನ್ನೆಲೆಗೆ ಬರ್ತಾ ಇಲ್ವಾ ಅನ್ನೋದೇ ನೋಡಬೇಕು. ಹೈಕಮಾಂಡ್ ದಾಖಲೆ ರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸುತ್ತಾ, ಅಥವಾ ಕೇವಲ ಸಂಪುಟಕ್ಕೆ ಒಂದಷ್ಟು ಕತ್ತರಿಯನ್ನ ಹಾಕಿ ಹೊಸಬರನ್ನ ಸೇರಿಸಿಕೊಂಡು ಸಮಾಧಾನ ಪಡಿಸುವಂತ ಕೆಲಸಗಳಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರಂತೂ ಫುಲ್ ಜೋಶಲ್ಲಿದ್ದಾರೆ, ದೆಹಲಿಗೆ ಹೋಗೋದಕ್ಕೆ ಸಿದ್ದರಾಗಿದ್ದಾರೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ.